ನಮಸ್ಕಾರ. ಈ ದಿನ ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 103 ಯೂನಿಯನ್ ಮಟ್ಟದಲ್ಲಿ ಆಡಳಿತ ವ್ಯವಸ್ಥೆ ಕೋರ್ಸ್ನ ಬ್ಲಾಕ್ 3 ಯೂನಿಟ್ 8 ಅಖಿಲ ಭಾರತ ಸೇವೆಗಳು ಮತ್ತು ಕೇಂದ್ರ ಸೇವೆಗಳು ಬಗ್ಗೆ ನಾವು ತಿಳಿದುಕೊಳ್ಳಲಿದ್ದೇವೆ. ಇದನ್ನು ಇಂಗ್ಲಿಷ್ ಸ್ಟಡಿ ಮೆಟೀರಿಯಲ್ನಿಂದ ತೆಗೆದುಕೊಂಡಿರುತ್ತೇವೆ. ಯೂನಿಟ್ 8 ಆಲ್ ಇಂಡಿಯಾ ಸರ್ವಿಸಸ್ ಆ್ಯಂಡ್ ಸೆಂಟ್ರಲ್ ಸರ್ವಿಸಸ್. ಇದರ ಸ್ಟ್ರಕ್ಚರು ಆಬ್ಜೆಕ್ಟಿವ್ಸ್, ಇಂಟ್ರೊಡಕ್ಷನ್, ಸಿವಿಲ್ ಸರ್ವಿಸಸ್ ಇನ್ ಇಂಡಿಯಾ, historical background, constitution of all India services, central civil services ಹಾಗೂ ಸಮ್ಮರಿಯನ್ನು ಒಳಗೊಂಡಿರುತ್ತದೆ. ಅಖಿಲ ಭಾರತ ಸೇವೆಗಳು ಮತ್ತು ಕೇಂದ್ರ ಸೇವೆಗಳ ಪಾಠದಲ್ಲಿ ನಾವು ಮೊದಲಿಗೆ ಉದ್ದೇಶಗಳು, ಪರಿಚಯ, ಭಾರತದಲ್ಲಿ ನಾಗರಿಕ ಸೇವೆಗಳು, ಐತಿಹಾಸಿಕ ಹಿನ್ನೆಲೆ, ಅಖಿಲ ಭಾರತ ಸೇವೆಗಳ ಸಂವಿಧಾನ, ಕೇಂದ್ರ ನಾಗರಿಕ ಸೇವೆಗಳು ಹಾಗೂ ಸಾರಾಂಶದ ಬಗ್ಗೆ ತಿಳಿಯಲಿದ್ದೇವೆ. ನಮ್ಮ ಉದ್ದೇಶಗಳಲ್ಲಿ ಈ ಕೆಳಗಿನವುಗಳನ್ನು ಕಲಿಯುತ್ತಿದ್ದೇವೆ. ಭಾರತದಲ್ಲಿ ಉನ್ನತ ನಾಗರಿಕ ಸೇವೆಗಳು ಮತ್ತು ವಿವಿಧ ಕೇಂದ್ರ ಸೇವೆಗಳು ಮತ್ತು ಅವುಗಳ ವೈಶಿಷ್ಟ್ಯಗಳು. ಎಂಟು 8.1 ಇಂಟ್ರಡಕ್ಷನ್ ಅಂದರೆ ಪರಿಚಯ. ಯಾವುದೇ ದೇಶದ ಸಾರ್ವಜನಿಕ ಸಿಬ್ಬಂದಿ ವ್ಯವಸ್ಥೆಯ ಮೂಲಭೂತ ಲಕ್ಷಣವೆಂದರೆ ಅದರ ನಾಗರಿಕ ಸೇವೆಗಳ ವರ್ಗೀಕರಣ. ಸರ್ಕಾರದ ವಿವಿಧ ಹಂತಗಳಲ್ಲಿ ಪೌರ ಕಾರ್ಮಿಕರು ನೇಮಕಗೊಂಡಿರುವುದರಿಂದ ನಿಯೋಜನೆ ಪ್ರಕ್ರಿಯೆಯನ್ನು ಸಕ್ರಿಯಗೊಳಿಸಲು ಸೇವೆಗಳನ್ನು ವರ್ಗೀಕರಿಸುವುದು ಕಡ್ಡಾಯವಾಗಿದೆ. ಈ ಘಟಕದಲ್ಲಿ ನಾವು ಪ್ರಾಥಮಿಕವಾಗಿ ಅಖಿಲ ಭಾರತ ಸೇವೆಗಳು ಅಂದರೆ ಆಲ್ ಇಂಡಿಯಾ ಸರ್ವಿಸಸ್ ಮತ್ತು ಕೇಂದ್ರ ಸೇವೆಗಳು ಅಂದರೆ ಸೆಂಟ್ರಲ್ ಸರ್ವಿಸಸ್ ಎಂದು ವರ್ಗೀಕರಿಸಲಾದ ಎರಡು ಪ್ರಮುಖ ಸೇವೆಗಳ ಮೇಲೆ ಕೇಂದ್ರೀಕರಿಸಿರುತ್ತೇವೆ. ನಾವು ಎರಡು ಸೇವೆಗಳನ್ನು ಚರ್ಚಿಸುವ ಮೊದಲು ಭಾರತದಲ್ಲಿ ನಾಗರಿಕ ಸೇವೆಗಳ ಪರಿಕಲ್ಪನೆಯನ್ನು ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಳ್ಳುವುದು
ಅವಶ್ಯಕವಾಗಿದೆ. 8.2 ಸಿವಿಲ್ ಸರ್ವಿಸಸ್ ಇನ್ ಇಂಡಿಯಾ ಅಂದರೆ ಭಾರತದಲ್ಲಿ ನಾಗರಿಕ ಸೇವೆಗಳು. ನಾಗರಿಕ ಸೇವೆ ಎಂಬ ಪದವನ್ನು ಮೊದಲು ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಮಿಲಿಟರಿಯೇತರ ಅಥವಾ ನಾಗರಿಕ ಉದ್ಯೋಗಿಗಳ ಸ್ಥಾಪನೆಗೆ ಹೆಸರನ್ನಾಗಿ ಬಳಸಿತು. ಪ್ರಸ್ತುತ ನಾಗರಿಕ ಸೇವೆ ಎಂಬ ಪದವು ಎಲ್ಲ ಸರ್ಕಾರಿ ಅಥವಾ ರಾಜ್ಯದ ಸಿಬ್ಬಂದಿಯನ್ನು ಸೂಚಿಸುತ್ತದೆ. ಇದು ಮಿಲಿಟರಿಯೇತರ ವರ್ಗವಾಗಿದೆ. ಇಎನ್ ಗ್ಲಾಡನ್ ಅವರ ಮಾತುಗಳಲ್ಲಿ ನಾಗರಿಕ ಸೇವೆಯ ಪರಿಕಲ್ಪನೆಯನ್ನು ಆಡಳಿತದಲ್ಲಿ ತಟಸ್ಥ ತಜ್ಞರ ವೃತ್ತಿಪರ ಸಂಸ್ಥೆಯಾಗಿ ಪರಿಗಣಿಸಲಾಗುತ್ತದೆ ಎಂದು ಹೇಳಿರುತ್ತಾರೆ. ತಮ್ಮ ಸ್ವಂತ ಲಾಭಗಳನ್ನು ಲೆಕ್ಕಿಸದೆ ಮತ್ತು ಪಕ್ಷ ಅಥವಾ ರಾಜಕೀಯ ನಿಯಮಗಳು ಅಥವಾ ವರ್ಗ ಹಿತಾಸಕ್ತಿಗಳನ್ನು ಉಲ್ಲೇಖಿಸದೆ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಅವರು ಮುಂದೆ ಬಂದಿರುತ್ತಾರೆ ಹಾಗೂ ಹೋಗುತ್ತಾರೆ. ಮತ್ತು ಈ ನಾಗರಿಕ ಸೇವೆಯು ಸರ್ಕಾರದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಒಳಗೊಂಡಿರುವ ಪ್ರಮುಖ ಸರ್ಕಾರಿ ಸಂಸ್ಥೆಯ ಹೆಸರು ಎಂದು ಗಮನಿಸಿದರು. ಇದು ಒಂದು ಚೈತನ್ಯವನ್ನು ಪ್ರತಿನಿಧಿಸುತ್ತದೆ. ಅಂದರೆ ಆಧುನಿಕ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಇದು ಅವಶ್ಯಕವಾಗಿದೆ. ಸಾರ್ವಜನಿಕ ಅಧಿಕಾರಿಗಳು ತಮ್ಮ ಜೀವನವನ್ನು ಸಮುದಾಯದ ಸೇವೆಗೆ ಮುಡಿಪಾಗಿ ಇಟ್ಟಿರುತ್ತಾರೆ. ಹರ್ಮನ್ ಫೈನರ್ ನಾಗರಿಕ ಸೇವೆಗಳನ್ನು ಅಧಿಕಾರಿಗಳ ಶಾಶ್ವತ ಪಾವತಿಸಿದ ಮತ್ತು ನುರಿತ ಸಂಸ್ಥೆ ಎಂದು ಪರಿಗಣಿಸಿದ್ದಾರೆ. ನಾಗರಿಕ ಸೇವೆಗಳ ಕಾರ್ಯವು ಕೇವಲ ಸರ್ಕಾರಿ ನೀತಿಗಳನ್ನು ರೂಪಿಸುವಲ್ಲಿ ಮಾತ್ರವಲ್ಲದೆ ಈ ನೀತಿಗಳನ್ನು ಕಾರ್ಯರೂಪಕ್ಕೆ ತರುವ ಜವಾಬ್ದಾರಿಯಾಗಿದೆ ಎಂದು ಉಲ್ಲೇಖಿಸಲಾಗಿದೆ. ಆಧುನಿಕ ರಾಜ್ಯದಲ್ಲಿ
ಅವರು ಜನರಿಗೆ ಎಲ್ಲ ರೀತಿಯ ಸಾರ್ವಜನಿಕ ಸೇವೆಗಳನ್ನು ಸಲ್ಲಿಸುತ್ತಾರೆ. ಜನರ ಕಲ್ಯಾಣವು ಹೆಚ್ಚುತ್ತಿರುವ ಮಟ್ಟಿಗೆ ಅವರು ಕೆಲಸವನ್ನು ನಿರ್ವಹಿಸುವ ದಕ್ಷತೆ ಮತ್ತು ಸಹಾನುಭೂತಿಯ ಮೇಲೆ ಅವಲಂಬಿತವಾಗಿದೆ. ಮೊದಲ ಆಡಳಿತ ಸುಧಾರಣಾ ಆಯೋಗವು ತನ್ನ ಸಿಬ್ಬಂದಿ ಆಡಳಿತದ ವರದಿಯಲ್ಲಿ ಒಂದು ಸಮಾಜವು ತನ್ನ ಪ್ರಗತಿ ಮತ್ತು ಯೋಗಕ್ಷೇಮಕ್ಕಾಗಿ ಸರ್ಕಾರದ ಪರಿಣಾಮಕಾರಿ ಕಾರ್ಯನಿರ್ವಹಣೆಯ ಮೇಲೆ ಅವಲಂಬಿತವಾಗಿದೆ ಎಂದು ಟೀಕಿಸಿದೆ. ಮತ್ತು ಸರ್ಕಾರ ಯಾವುದೇ ರೀತಿಯ ಪ್ರಜಾಸತ್ತಾತ್ಮಕವಾಗಿರಲಿ ಅಥವಾ ಇನ್ನಾವುದೇ ಆಗಿರಲಿ, ಕೊನೆಯ ವಿಶ್ಲೇಷಣೆಯಲ್ಲಿ ಅದರ ಸಿಬ್ಬಂದಿಗಳು ಏನು ಮಾಡುತ್ತಾರೆ ಎಂಬುದಷ್ಟೇ ಉತ್ತಮವಾಗಿರುತ್ತದೆ. ಆದ್ದರಿಂದ ನಾಗರಿಕ ಸೇವೆಗಳ ಸಾಮರ್ಥ್ಯ ಮತ್ತು ನೈತಿಕತೆಯು ಉತ್ತಮ ಆಡಳಿತಕ್ಕೆ ಮೂಲಭೂತವಾಗಿದೆ ಮತ್ತು ಎಲ್ಲರ ಪ್ರಗತಿಗೆ ಅವಶ್ಯಕವಾಗಿದೆ ಎಂದು ಹೇಳಬಹುದು. ಎಂಟು 8.3 ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂದರೆ ಐತಿಹಾಸಿಕ ಹಿನ್ನೆಲೆ. ಈಸ್ಟ್ ಇಂಡಿಯಾ ಕಂಪನಿಯ ದಿನಗಳಲ್ಲಿ ಭಾರತೀಯ ನಾಗರಿಕ ಸೇವೆಯನ್ನು ರಚಿಸಿದಾಗಿನಿಂದ ಯಾವಾಗಲೂ ಅಖಿಲ ಭಾರತ ಸೇವೆಗಳ ಕೇಡರ್ ಇತ್ತು. ಬ್ರಿಟಿಷ್ ಸರ್ಕಾರದ ಬಹುತೇಕ ಎಲ್ಲ ಇಲಾಖೆಗಳಲ್ಲಿ ಅಖಿಲ ಭಾರತ ಕೇಡರ್ ಇತ್ತು. ಆದಾಗ್ಯೂ ಈ ಸೇವೆಗಳು ಗವರ್ನರ್ ಜನರಲ್ ನಿಯಂತ್ರಣದಲ್ಲಿ ಇರಲಿಲ್ಲ. ಅವರು ನೇರವಾಗಿ ರಾಜ್ಯ ಕಾರ್ಯದರ್ಶಿಯ ಅಡಿಯಲ್ಲಿದ್ದರು. ಸಂಬಳ, ಪಿಂಚಣಿ, ವಜಾ ಇತ್ಯಾದಿ ಇರಲಿಲ್ಲ. ಯಾವುದೇ ಭಾರತೀಯ ಶಾಸಕಾಂಗದ ಮತಕ್ಕೆ ಒಳಪಟ್ಟಿರುತ್ತದೆ. ಬದಲಿಗೆ ಸ್ಟೇಟ್ ಇನ್ ಕೌನ್ಸಿಲ್ ಕಾರ್ಯದರ್ಶಿಯು ಈ ಸೇವೆಗಳ ಮೇಲೆ ಸಂಪೂರ್ಣ ಅಧಿಕಾರವನ್ನು ಹೊಂದಿದ್ದರು. ಇವುಗಳ ಗಣ್ಯ ಸೇವೆಗಳು ಸ್ಪಂದಿಸದ ಮತ್ತು ಸಾರ್ವಜನಿಕರಿಗೆ ಹೊಣೆಗಾರರಾಗಿರಲಿಲ್ಲ. 1919ರ ಭಾರತ ಸರ್ಕಾರದ ಕಾಯ್ದೆಯ ಅಡಿಯಲ್ಲಿ ಪರಿಚಯಿಸಲಾದ ಸುಧಾರಣಾ ಯುಗಕ್ಕೆ ಹೊಂದಿಕೊಳ್ಳಲು ಸೇವೆಗಳು ಕಷ್ಟಕರವೆಂದು ಕಂಡುಬಂದಿತ್ತು. 1924ರಲ್ಲಿ ಲೀ ಆಯೋಗವು ಕೆಲವು ಆಲ್ ಇಂಡಿಯಾ ಸರ್ವಿಸ್ ಅನ್ನು ನಿರ್ಮೂಲನೆ ಮಾಡಲು ಶಿಫಾರಸು ಮಾಡಿತು. ವಿಶೇಷವಾಗಿ ಕಾಯ್ದೆಯಡಿಯಲ್ಲಿ ಭಾರತೀಯ ಕೈಗಳಿಗೆ ವರ್ಗಾವಣೆ ಮಾಡಲಾದ ಇಲಾಖೆಗಳೊಂದಿಗೆ ವ್ಯವಹರಿಸುತ್ತದೆ. ಇವುಗಳಲ್ಲಿ ಭಾರತೀಯ ಶೈಕ್ಷಣಿಕ ಸೇವೆ, ಭಾರತೀಯ ಕೃಷಿ ಸೇವೆ, ಭಾರತೀಯ ಪಶುವೈದ್ಯಕೀಯ ಸೇವೆ ಮತ್ತು ಇಂಜಿನಿಯರ್ಗಳ ಭಾರತೀಯ ಸೇವೆಯ ರಸ್ತೆಗಳು ಮತ್ತು ಕಟ್ಟಡ ಶಾಖೆಗಳು ಸೇರಿರುತ್ತವೆ. ಆದಾಗ್ಯೂ ಇದು ಭಾರತೀಯ ನಾಗರಿಕ ಸೇವೆಗಳು, ಭಾರತೀಯ ಪೊಲೀಸ್ ಸೇವೆಗಳು, ಭಾರತೀಯ ಅರಣ್ಯ ಸೇವೆಗಳು,
ಭಾರತೀಯ ವೈದ್ಯಕೀಯ ಸೇವೆಗಳು ಮತ್ತು ಆಲ್ ಇಂಡಿಯಾ ಸರ್ವಿಸ್ನೊಂದಿಗೆ ಭಾರತೀಯ ಸೇವಾ ಇಂಜಿನಿಯರ್ಗಳ ನೀರಾವರಿ ಶಾಖೆಯನ್ನು ಉಳಿಸಿಕೊಳ್ಳಲು ಶಿಫಾರಸು ಮಾಡಲಾಗಿತ್ತು. ಯಾವುದೇ ಸಮಯದಲ್ಲಿ ಅವರು ಕೆಲಸ ಮಾಡುತ್ತಿರುವ ಇಲಾಖೆಯನ್ನು ಭಾರತೀಯ ಮಂತ್ರಿಗಳ ನಿಯಂತ್ರಣಕ್ಕೆ ವರ್ಗಾಯಿಸಬೇಕಾದರೆ ಯಾವುದೇ ಬ್ರಿಟಿಷ್ ಅಧಿಕಾರಿಯು ಅನುಪಾತದ ಪಿಂಚಣಿಯಲ್ಲಿ ನಿವೃತ್ತರಾಗಲು ಮುಕ್ತರಾಗಿರುತ್ತಾರೆ ಎಂದು ಆಯೋಗವು ಸಲಹೆ ನೀಡಿತ್ತು. ಈ ಶಿಫಾರಸುಗಳನ್ನು ಆಚರಣೆಯಲ್ಲಿ ಅಳವಡಿಸಲಾಗಿದೆ ಹಾಗೂ ಭಾರತ ಸರ್ಕಾರದ ಕಾಯ್ದೆ 1935 ಮೂಲಕ ಈ ಸೇವೆಗಳ ಸ್ಥಾನದಲ್ಲಿ ಹೆಚ್ಚಿನ ಬದಲಾವಣೆಗಳನ್ನು ಮಾಡಲಾಗಿದೆ. ಈ ಬದಲಾವಣೆಗಳನ್ನು ಕಾಯ್ದೆಯ ಸೆಕ್ಷನ್ 224ರಲ್ಲಿ ಸಾಕಾರಗೊಳಿಸಲಾಗಿದೆ. ಈ ಬದಲಾವಣೆಗಳ ಆಧಾರದ ಮೇಲೆ 1947ರಲ್ಲಿ ಅಧಿಕಾರದ ವರ್ಗಾವಣೆಯ ಸಮಯದಲ್ಲಿ ನೇಮಕಾತಿ ಭಾರತೀಯ ನಾಗರಿಕ ಸೇವೆಗಳು ಅಂದರೆ ಇಂಡಿಯನ್ ಸಿವಿಲ್ ಸರ್ವಿಸಸ್ ಮತ್ತು ಇಂಪೀರಿಯಲ್ ಪೊಲೀಸ್ಗೆ ಸೀಮಿತವಾಗಿತ್ತು. ಅಂತಹ ಎಲ್ಲ ಸೇವೆಗಳ ಅತ್ಯುನ್ನತ ಶ್ರೇಣಿಯು ಇಂಡಿಯನ್ ಸಿವಿಲ್ ಸರ್ವಿಸ್ ಆಗಿತ್ತು. ಇದು ಹೆಚ್ಚಿನ ಸಂಭಾವನೆ, ಅಗಾಧ ಅಧಿಕಾರ ಮತ್ತು ಪ್ರತಿಷ್ಠೆಯನ್ನು ನೀಡಿತ್ತು. ಬ್ರಿಟಿಷರು ಭಾರತವನ್ನು ತೊರೆಯುವಾಗ 10 ಆಲ್ ಇಂಡಿಯಾ ಸರ್ವಿಸಸ್ ಮತ್ತು 22 ಸೆಂಟ್ರಲ್ ಸರ್ವಿಸಸ್ ಇದ್ದವು. ಅಕ್ಟೋಬರ್ 1946ರಲ್ಲಿ ಗವರ್ನರ್ ಜನರಲ್ ಕಾರ್ಯಕಾರಿ ಮಂಡಳಿಯಲ್ಲಿ ಆಗಿನ ಗೃಹ ಸದಸ್ಯರಾಗಿದ್ದ ಸರ್ದಾರ್ ಪಟೇಲ್ ಅವರು 2 ಹೊಸ ಅಖಿಲ ಭಾರತ ಸೇವೆಗಳಾದ ಭಾರತೀಯ ಆಡಳಿತ ಸೇವೆ ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಮತ್ತು ಭಾರತೀಯ ಪೊಲೀಸ್ ಸೇವೆ ರಚನೆಗೆ ಪ್ರಾಂತೀಯ ಸರ್ಕಾರಗಳ ಒಪ್ಪಿಗೆಯನ್ನು ಪಡೆದರು ಅಂದರೆ IPS. ಇದು ಹಳೆಯ ICS ಮತ್ತು IP-ಯನ್ನು ಬದಲಾಯಿಸಿತು. ಈಗ ಅಖಿಲ ಭಾರತ ಸೇವೆಗಳೊಂದಿಗೆ ಚರ್ಚೆಯನ್ನ ಪ್ರಾರಂಭಿಸೋಣ. 8.4 ಕಾನ್ಸ್ಟಿಟ್ಯೂಷನ್ ಆಫ್ ಆಲ್ ಇಂಡಿಯಾ ಸರ್ವಿಸಸ್ ಅಂದರೆ ಅಖಿಲ ಭಾರತ ಸೇವೆಗಳ ಸಂವಿಧಾನ. ಸಂವಿಧಾನವು ಅಖಿಲ ಭಾರತ ಸೇವೆಗಳನ್ನು ಒದಗಿಸುತ್ತಿದೆ. ಇದು ನಿರ್ದಿಷ್ಟವಾಗಿ IAS ಮತ್ತು IPS ಕೇಡರ್ಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ಇದನ್ನು ಮೊದಲೇ ರಚಿಸಲಾಗಿದೆ. ಆರ್ಟಿಕಲ್ 312 ರಾಷ್ಟ್ರೀಯ ಹಿತಾಸಕ್ತಿಯಲ್ಲಿ ಅಗತ್ಯ ಅಥವಾ ಅನುಕೂಲಕರವೆಂದು ಪರಿಗಣಿಸಿದಾಗ ರಾಜ್ಯಗಳ ಕೌನ್ಸಿಲ್ ಅಂದರೆ ಮೇಲ್ಮನೆ 2/3 ಕಡಿಮೆ ಇಲ್ಲದ ಪರಿಣಾಮಕ್ಕೆ ನಿರ್ಣಯವನ್ನು ಅಂಗೀಕರಿಸಿದರೆ ಅಂತಹ ಹೆಚ್ಚಿನ ಆಲ್ ಇಂಡಿಯಾ ಸರ್ವಿಸ್ ಅನ್ನು ರಚಿಸಲು ಇದು ಕೇಂದ್ರ ಸಂಸತ್ತಿಗೆ ಅಧಿಕಾರ ನೀಡುತ್ತಿತ್ತು. ಸದಸ್ಯರು ಹಾಜರಿದ್ದು ಮತ ಚಲಾಯಿಸುತ್ತಿದ್ದಾರೆ. ಕೌನ್ಸಿಲ್ ಆಫ್ ಸ್ಟೇಟ್ಸ್ ವಿವಿಧ ರಾಜ್ಯಗಳ ಪ್ರತಿನಿಧಿಗಳನ್ನು ಹೊಂದಿರುವುದರಿಂದ ಅದರ ಬೆಂಬಲವನ್ನು ಖಚಿತಪಡಿಸುತ್ತದೆ. ಹೊಸ ಸೇವೆಗಳ ರಚನೆಯಲ್ಲಿ ರಾಜ್ಯಗಳ ಒಪ್ಪಿಗೆ, ಸಂಸತ್ತು ಆಲ್ ಇಂಡಿಯಾ ಸರ್ವಿಸ್ನ ಸದಸ್ಯರ ನೇಮಕಾತಿ ಮತ್ತು ಸೇವೆಗಳ ಷರತ್ತುಗಳನ್ನು ನಿಯಂತ್ರಿಸುತ್ತಿದೆ. ಇಲ್ಲಿಯವರೆಗೆ
ಭಾರತೀಯ ಅರಣ್ಯ ಸೇವೆ ಎಂಬ ಇನ್ನೊಂದು ಸೇವೆಯನ್ನು ಮಾತ್ರ ಸ್ಥಾಪಿಸಲಾಗಿದೆ. 1951ರಲ್ಲಿ ಆಲ್ ಇಂಡಿಯಾ ಸರ್ವೀಸ್ ಕಾಯ್ದೆಯನ್ನು ಅಂಗೀಕರಿಸಲಾಯಿತು. ಈ ಕಾಯ್ದೆಯ ಸೆಕ್ಷನ್ 3ರ ಉಪವಿಭಾಗ 1 ಅಡಿಯಲ್ಲಿ ನೀಡಲಾದ ಅಧಿಕಾರಗಳ ಬಲದಿಂದ ಕೇಂದ್ರ ಸರ್ಕಾರವು ಆಲ್ ಇಂಡಿಯಾ ಸರ್ವೀಸ್ಗೆ ಸಂಬಂಧಪಟ್ಟ ಹೊಸ ನಿಯಮಗಳು ಮತ್ತು ನಿಬಂಧನೆಗಳನ್ನು ರೂಪಿಸಿದೆ. ಪ್ರಸ್ತುತ ದೇಶದಲ್ಲಿ ಭಾರತೀಯ ಆಡಳಿತ ಸೇವೆ, ಭಾರತೀಯ ಪೊಲೀಸ್ ಸೇವೆ ಮತ್ತು ಭಾರತೀಯ ಅರಣ್ಯ ಸೇವೆ ಎಂಬ 3 ಅಖಿಲ ಭಾರತ ಸೇವೆಗಳು ಮಾತ್ರ ಅಸ್ತಿತ್ವದಲ್ಲಿವೆ. ಈ ಸೇವೆಗಳ ಅಧಿಕಾರಿಗಳಿಗೆ ರಾಜ್ಯವನ್ನು ಕೇಡರ್ ಸ್ಟೇಟ್ ಎಂದು ಕರೆಯಲಾಗುತ್ತದೆ. ಅದನ್ನು ಸಹ ನಿಗದಿಪಡಿಸಲಾಗಿದೆ ಮತ್ತು ಅವರು ನಿವೃತ್ತಿಯವರೆಗೂ ಆಯಾ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಆದಾಗ್ಯೂ ಅವರು 10 ವರ್ಷಗಳವರೆಗೆ ಡೆಪ್ಯುಟೇಷನ್ನಲ್ಲಿ ಭಾರತ ಸರ್ಕಾರಕ್ಕಾಗಿ ಕೆಲಸ ಮಾಡಬಹುದಾಗಿದೆ. ಈಗ ನಾವು ಆಲ್ ಇಂಡಿಯಾ ಸರ್ವೀಸ್ನ 3 ಘಟಕಗಳನ್ನು ಪ್ರತ್ಯೇಕವಾಗಿ ಚರ್ಚಿಸಲಿದ್ದೇವೆ. ಭಾರತೀಯ ಆಡಳಿತ ಸೇವೆ, ಭಾರತೀಯ ಪೊಲೀಸ್ ಸೇವೆ ಮತ್ತು ಭಾರತೀಯ ಅರಣ್ಯ ಸೇವೆ. ಮೊದಲಿಗೆ ಭಾರತೀಯ ಆಡಳಿತ ಸೇವೆ. ಭಾರತೀಯ ಆಡಳಿತ ಸೇವೆ ಅಂದರೆ IAS ಹಳೆಯ ಭಾರತೀಯ ನಾಗರಿಕ ಸೇವೆಯ ನೇರ ವಂಶಸ್ಥರು. ಅಖಿಲ ಭಾರತ ಸೇವೆಯಾಗಿ ಇದು ಕೇಂದ್ರ ಸರ್ಕಾರದ ನೇರ ನಿಯಂತ್ರಣದಲ್ಲಿದೆ ಮತ್ತು ರಾಜ್ಯ ಕೇಡರ್ಗಳಿಗಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದು ಆಯಾ ರಾಜ್ಯ ಸರ್ಕಾರದ ತಕ್ಷಣದ ನಿಯಂತ್ರಣದಲ್ಲಿರುತ್ತದೆ. ನೇಮಕಾತಿಯ ನಂತರ ಅಧಿಕಾರಿಗಳನ್ನು ವಿವಿಧ ರಾಜ್ಯ ಕೇಡರ್ಗಳಿಗೆ ಪೋಸ್ಟ್ ಮಾಡಲಾಗುತ್ತಿದೆ. ಪ್ರತಿ ರಾಜ್ಯ ಕೇಡರ್ನ ಸಾಮರ್ಥ್ಯ ತಮ್ಮ ರಾಜ್ಯ ಕೇಡರ್ಗಳಿಗೆ ಹಿಂದಿರುಗುವ ಮೊದಲು 3, 4 ಅಥವಾ 5 ವರ್ಷಗಳ 1 ಅಥವಾ ಹೆಚ್ಚಿನ ಅವಧಿಗಳಿಗೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸೇವೆಗಳನ್ನು ಸಲ್ಲಿಸಲು ನಿಯೋಜಿಸಬಹುದಾದ ಅಧಿಕಾರಿಗಳ ಮೀಸಲು ಒಳಗೊಂಡಂತೆ ನಿಗದಿಪಡಿಸಲಾಗಿದೆ. ರಾಜ್ಯಗಳಲ್ಲಿ ಅಸ್ತಿತ್ವದಲ್ಲಿರುವ ಪರಿಸ್ಥಿತಿಗಳ ನೇರ ಜ್ಞಾನ ಮತ್ತು ಅನುಭವ ಹೊಂದಿರುವ ಅಧಿಕಾರಿಗಳ ಸೇವೆಗಳನ್ನು ಕೇಂದ್ರ ಸರ್ಕಾರವು ತನ್ನ ವಿಲೇವಾರಿಯಲ್ಲಿ ಹೊಂದಿದೆ ಎಂದು ಇದು ಖಚಿತಪಡಿಸುತ್ತಿದೆ. ಮತ್ತು ರಾಜ್ಯ ಸರ್ಕಾರಗಳು ಯೂನಿಯನ್ ಮಟ್ಟದಲ್ಲಿ ಸರ್ಕಾರದ ನೀತಿಗಳು ಮತ್ತು ಕಾರ್ಯಕ್ರಮಗಳ ಜ್ಞಾನವನ್ನು ಹೊಂದಿರುವ ಅವರ ಅಧಿಕಾರಿಗಳ ಪ್ರಯೋಜನವನ್ನು ಹೊಂದಿರುತ್ತದೆ. ಅಂತಹ ವ್ಯವಸ್ಥೆಯು ಎರಡೂ ಸರ್ಕಾರದ ಪರಸ್ಪರ ಪ್ರಯೋಜನಕ್ಕಾಗಿ ಕಾರ್ಯನಿರ್ವಹಿಸಿರುತ್ತದೆ. ಹೆಚ್ಚಿನ ವೈಯಕ್ತಿಕ ಅಧಿಕಾರಿಗಳು ಯೂನಿಯನ್ ಸಾಂಸ್ಥಿಕ ಚೌಕಟ್ಟಿನ ಸರ್ಕಾರದ ಅಡಿಯಲ್ಲಿ ಕನಿಷ್ಠ ಒಂದು ಸ್ಪೆಲ್ ಕರ್ತವ್ಯವನ್ನು ನಿರ್ವಹಿಸುವ ಅವಕಾಶವನ್ನು ಹೊಂದಿರುತ್ತಾರೆ. ಕೆಲವರು ಒಂದಕ್ಕಿಂತ ಹೆಚ್ಚು ಅಂತಹ ಕಾಗುಣಿತವನ್ನು ಹೊಂದಿರಬಹುದು.
ಹಿರಿಯ ಅಧಿಕಾರಿಗಳನ್ನು ಸೆಕ್ರೆಟೇರಿಯೇಟ್ ಹುದ್ದೆಗಳಲ್ಲಿ ಮತ್ತು ಹೊರಗೆ ತಿರುಗಿಸುವ ಅಭ್ಯಾಸವನ್ನು ಅಧಿಕೃತ ಭಾಷೆಯಲ್ಲಿ ಅಧಿಕಾರಾವಧಿಯ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ. ಈ ಅಧಿಕಾರಿಗಳ ಸಂಬಳ ಮತ್ತು ಪಿಂಚಣಿಯನ್ನು ರಾಜ್ಯಗಳು ಪೂರೈಸುತ್ತವೆ. ಆದರೆ ಶಿಸ್ತಿನ ನಿಯಂತ್ರಣ ಮತ್ತು ದಂಡವನ್ನು ವಿಧಿಸುವ ಕೇಂದ್ರ ಸರ್ಕಾರವನ್ನು ಹೊಂದಿದೆ. ಇದು ಕೇಂದ್ರ ಲೋಕ ಸೇವಾ ಆಯೋಗದ ಸಲಹೆಯ ಮೇರೆಗೆ ಮಾರ್ಗದರ್ಶನ ನೀಡುತ್ತದೆ. ಈ ಸೇವೆಯ ಮತ್ತೊಂದು ವಿಶಿಷ್ಟ ವೈಶಿಷ್ಟ್ಯವೆಂದರೆ ಇದು ವ್ಯಾಪಕ ಶ್ರೇಣಿಯ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ಒಳಗೊಂಡಿರುವ ಸ್ಥಾನಗಳನ್ನು ಹೊಂದಿರುವ ನಿರೀಕ್ಷೆ ಇರುವ ಸಾಮಾನ್ಯ ನಿರ್ವಾಹಕರಿಂದ ರಚಿತವಾಗಿರುತ್ತದೆ. ಉದಾಹರಣೆಗೆ, ಕಾನೂನು ಮತ್ತು ಸುವ್ಯವಸ್ಥೆ ನಿರ್ವಹಣೆ, ಆದಾಯ ಸಂಗ್ರಹ, ವ್ಯಾಪಾರ, ವಾಣಿಜ್ಯ ಮತ್ತು ಉದ್ಯಮದ ನಿಯಂತ್ರಣ, ಕಲ್ಯಾಣ ಚಟುವಟಿಕೆಗಳು, ಅಭಿವೃದ್ಧಿ ಮತ್ತು ವಿಸ್ತರಣೆ ಕೆಲಸ ಇತ್ಯಾದಿ. ಸಂಕ್ಷಿಪ್ತವಾಗಿ, ಐಎಎಸ್ ಒದಗಿಸುವುದನ್ನು ಹೊರತುಪಡಿಸಿ ಹಿಂದೆ ಐಸಿಎಸ್ನಿಂದ ಸೇವೆ ಸಲ್ಲಿಸಿದ ಎಲ್ಲ ಕ್ಷೇತ್ರಗಳಿಗೆ ಸೇವೆ ಸಲ್ಲಿಸಲು ಉದ್ದೇಶಿಸಲಾಗಿದೆ. ನ್ಯಾಯಾಂಗಕ್ಕೆ ಅಧಿಕಾರಿಗಳು ಈ ಸೇವೆಯು ಸಾಮಾನ್ಯ ಸೇವೆಯಾಗಿದೆ ಮತ್ತು ಅದರ ಅಧಿಕಾರಿಗಳು ಸರ್ಕಾರದ ಯಾವುದೇ ಶಾಖೆಗಳಲ್ಲಿ ಪೋಸ್ಟ್ ಮಾಡಲು ಇರುತ್ತಾರೆ. ನಾಗರಿಕ ಸೇವೆಗಳಲ್ಲಿ ಅವರ ಹಿರಿತನದ ಆಧಾರದ ಮೇಲೆ ಪೌರ ಕಾರ್ಮಿಕರಿಗೆ ಶ್ರೇಣಿಗಳನ್ನು ನೀಡಲಾಗುತ್ತದೆ. ಐಎಎಸ್ ಅಧಿಕಾರಿಯೊಬ್ಬರು 2 ವರ್ಷಗಳ ಕಾಲ ಪ್ರೊಬೇಷನರಿ ಅಧಿಕಾರಿಯಾಗಿ ರಾಜ್ಯದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸುತ್ತಾರೆ. ಈ 2 ವರ್ಷಗಳಲ್ಲಿ ಅಧಿಕಾರಿಯು ತರಬೇತಿ ಶಾಲೆಗಳು, ಕ್ಷೇತ್ರ ಕಚೇರಿಗಳು, ಸೆಕ್ರೆಟೇರಿಯೇಟ್ ಮತ್ತು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕಚೇರಿಯಲ್ಲಿ ಕಾರ್ಯ ಮಾಡಲು ತಮ್ಮ ಸಮಯವನ್ನು ಕಳೆಯುತ್ತಾರೆ. ಅವರನ್ನು ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ಆಗಿ ನೇಮಿಸಲಾಗಿದೆ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನೋಡಿಕೊಳ್ಳಬೇಕು ಎಂಬ ನಿರ್ದೇಶನವನ್ನು ಸಹ ಕೊಡಲಾಗಿದೆ.
ಅವರು ಇದಲ್ಲದೆ ಉಪವಿಭಾಗೀಯ ಅಭಿವೃದ್ಧಿ ಅಧಿಕಾರಿ ಜಾಗವನ್ನು ತುಂಬಬಹುದು. ಇದರಲ್ಲಿ ಅವರು ಪ್ರದೇಶದ ಅಭಿವೃದ್ಧಿ ಕಾರ್ಯಗಳಂತಹ ಸಾಮಾನ್ಯ ಆಡಳಿತದಲ್ಲಿ ತೊಡಗಿಸಿಕೊಳ್ಳಬೇಕಾಗುತ್ತದೆ ಅಥವಾ ಉಪ ಆದಾಯ ಮತ್ತು ತೆರಿಗೆಗಳನ್ನು ಸಂಗ್ರಹಿಸಲು ವಿಭಾಗೀಯ ಕಲೆಕ್ಟರ್ 2 ವರ್ಷಗಳ ಪ್ರೊಬೇಷನರಿ ಅವಧಿಯ ನಂತರ ಜೂನಿಯರ್ ಸ್ಕೇಲ್ ಅಧಿಕಾರಿಯಾಗಿ ಅವರು ಹಿರಿಯ ಶ್ರೇಣಿಗೆ ತೆರಳುತ್ತಾರೆ. ಅವರು ಸೀನಿಯರ್ ಟೈಮ್ ಸ್ಕೇಲ್ನಲ್ಲಿ ಜಂಟಿ ಕಾರ್ಯದರ್ಶಿಯಾಗಬಹುದು. 13 ವರ್ಷಗಳ ನಿಯಮಿತ ಸೇವೆಯೊಂದಿಗೆ ಅವರು ವಿಶೇಷ ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ಪಡೆಯಬಹುದು. ರಾಜ್ಯಗಳೊಳಗೆ ಪೌರ ಕಾರ್ಮಿಕರು ಅರ್ಹರಾಗುವ ಮುಂದಿನ ಬಡ್ತಿ ಕಮಿಷನರ್ ಕಾರ್ಯದರ್ಶಿ ಮತ್ತು ಅದು 16 ವರ್ಷಗಳ ನಿಯಮಿತ ಸೇವೆಯ ನಂತರವಾಗಿರುತ್ತದೆ. 24 ವರ್ಷಗಳ ನಿಯಮಿತ ಸೇವೆಯ ನಂತರ IAS ಅಧಿಕಾರಿಗೆ ರಾಜ್ಯಗಳಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ಅಥವಾ ಹಣಕಾಸು ಆಯುಕ್ತರನ್ನಾಗಿ ಬಡ್ತಿ ನೀಡಬಹುದಾಗಿದೆ. ಪ್ರತಿ ರಾಜ್ಯವು ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಮುಖ್ಯ ಕಾರ್ಯದರ್ಶಿಗಳನ್ನು ಹೊಂದಿರುತ್ತಾರೆ. ರಾಜ್ಯದ ಮುಖ್ಯ ಕಾರ್ಯದರ್ಶಿಯು ಒಬ್ಬ ನಾಗರಿಕ ಸೇವೆಯನ್ನು ಪಡೆಯಬಹುದಾದ ಉನ್ನತ ಶ್ರೇಣಿಯಾಗಿದ್ದು, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು ಅವರಿಗೆ ಸಹಾಯ ಮಾಡಬಹುದು. ದೆಹಲಿಯಂತಹ ಕೆಲವು ರಾಜ್ಯಗಳಲ್ಲಿ ಹಣಕಾಸು ಆಯುಕ್ತರು ಮತ್ತು ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಂತಹ ಇತರ ಉನ್ನತ ದರ್ಜೆಯ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯದರ್ಶಿಯಂತೆಯೇ ಅದೇ ವೇತನವನ್ನು ಅನುಭವಿಸುತ್ತಾರೆ. ವಿಭಾಗೀಯ ಮಟ್ಟದಲ್ಲಿ ವಿಭಾಗೀಯ ಆಯುಕ್ತರು ಅವರ ವಿಭಾಗದ ಉಸ್ತುವಾರಿ ವಹಿಸಿರುತ್ತಾರೆ. ಕಾನೂನು ಮತ್ತು ಸುವ್ಯವಸ್ಥೆ, ಸಾಮಾನ್ಯ ಆಡಳಿತ ಮತ್ತು ವಿಭಾಗದ ಅಭಿವೃದ್ಧಿಯನ್ನು ನೋಡಿಕೊಳ್ಳುವುದು ಅವರ ಜವಾಬ್ದಾರಿಯಾಗಿರುತ್ತದೆ. ಪ್ರತಿ ವಿಭಾಗದ ಅಡಿಯಲ್ಲಿ ಜಿಲ್ಲಾಧಿಕಾರಿಗಳು ಪ್ರತಿ ಜಿಲ್ಲೆಯ ಆಡಳಿತ ಮುಖ್ಯಸ್ಥರಾಗಿರುವ ಜಿಲ್ಲೆಗಳಿವೆ. ಜಿಲ್ಲೆಯಲ್ಲಿ ಕಂದಾಯ ವಸೂಲಾತಿ ಕಾರ್ಯಗಳು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ನೋಡಿಕೊಳ್ಳುವುದು ಅವರ ಕೆಲಸಗಳಲ್ಲಿ ಒಳಗೊಂಡಿರುತ್ತದೆ. ಇದಲ್ಲದೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ನೋಡಿಕೊಳ್ಳುವ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕೂಡ ಇರುತ್ತಾರೆ.
ಭಾರತೀಯ ಪೊಲೀಸ್ ಸೇವೆ ಅಂದರೆ IPS ಅಖಿಲ ಭಾರತ ಸೇವೆಗಳಲ್ಲಿ ಒಂದಾಗಿರುವುದರಿಂದ ಸಾರ್ವಜನಿಕರ ಸುರಕ್ಷತೆ, ಆಂತರಿಕ ಭದ್ರತೆ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆಗೆ ಅವರು ಜವಾಬ್ದಾರರಾಗಿರುತ್ತಾರೆ. ಇದನ್ನು ಮೊದಲು ಇಂಪೀರಿಯಲ್ ಪೊಲೀಸ್ ಎಂದು ಕರೆಯಲಾಗುತ್ತಿತ್ತು. ಇದನ್ನು 1948ರಲ್ಲಿ ಸ್ವಾತಂತ್ರ್ಯದ ನಂತರ IPS ಎಂದು ಬದಲಾಯಿಸಲಾಯಿತು. IPS ಅನ್ನು ಗೃಹ ವ್ಯವಹಾರಗಳ ಸಚಿವಾಲಯವು ನಿರ್ವಹಿಸುತ್ತದೆ. ಆದರೂ ಅದರ ಸಿಬ್ಬಂದಿಗೆ ಸಂಬಂಧಿಸಿದ ಸಾಮಾನ್ಯ ನೀತಿಗಳನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಗಳ ಇಲಾಖೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪಾರ್ಲಿಮೆಂಟರಿ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ನಿರ್ಧರಿಸಿರುತ್ತದೆ. IPS ಎಂಬುದು ಸೇವೆಯಾಗಿದ್ದು ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರು ಯಾವುದೇ ಏಜೆನ್ಸಿಯಲ್ಲಿ ಕೆಲಸ ಮಾಡುತ್ತಾರೆ ಎಂಬುದನ್ನು ಲೆಕ್ಕಿಸದೆ ಸೇರಿಸಿರುತ್ತಾರೆ. IPSನ ಅಧಿಕಾರಿಗಳನ್ನು ಅದೇ ಏಕೀಕೃತ ಅಖಿಲ ಭಾರತ ನಾಗರಿಕ ಸೇವಾ ಪರೀಕ್ಷೆಯಿಂದ ನೇಮಕ ಮಾಡಲಾಗುತ್ತದೆ. ಇದು IAS, IFS ಮತ್ತು ಇತರ ಕೇಂದ್ರ ನಾಗರಿಕ ಸೇವೆಯ ಎಲ್ಲ ಸದಸ್ಯರನ್ನು ನೇಮಿಸಿಕೊಳ್ಳುತ್ತಲಿದೆ. IPS ರಾಜ್ಯ ಕೇಡರ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಅವರು ಗಣನೀಯ ಶಕ್ತಿ, ಅಧಿಕಾರ ಮತ್ತು ತ್ವರಿತ ಪ್ರಚಾರವನ್ನು ಆನಂದಿಸುತ್ತಾರೆ. IPSಗೆ ನೇಮಕಗೊಂಡವರಿಗೆ ಮೊದಲು 5 ತಿಂಗಳ ಫೌಂಡೇಶನಲ್ ತರಬೇತಿಯನ್ನು ನೀಡಲಾಗುತ್ತದೆ ಮತ್ತು ನಂತರ ಹೈದರಾಬಾದ್ನ ಸರ್ದಾರ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯಲ್ಲಿ ವಿಶೇಷ ತರಬೇತಿಯನ್ನು ನೀಡಲಾಗುತ್ತದೆ. ಅಪರಾಧ ಮನೋವಿಜ್ಞಾನ, ಅಪರಾಧ ಪತ್ತೆಗೆ ವೈಜ್ಞಾನಿಕ ಸಹಾಯಗಳು, ಭ್ರಷ್ಟಾಚಾರವನ್ನು ಎದುರಿಸುವ ವಿಧಾನಗಳು ಮತ್ತು ತುರ್ತು ಪರಿಹಾರದ ವಿಧಾನಗಳು, ತರಬೇತಿ, ಡ್ರಿಲ್, ಶಸ್ತ್ರಾಸ್ತ್ರಗಳ ನಿರ್ವಹಣೆ ಇತ್ಯಾದಿಗಳಂತಹ ಅಧ್ಯಯನದ ವಿಷಯಗಳು ಪೊಲೀಸ್ ಅಧಿಕಾರಿಯ ಸಾಮಾನ್ಯ ಕರ್ತವ್ಯದ ಮೇಲೆ ನೇರವಾದ ಪ್ರಭಾವವನ್ನು ಹೊಂದಿವೆ. 1 ವರ್ಷದ ತರಬೇತಿಯನ್ನು ಪೂರ್ಣಗೊಳಿಸಿದ ನಂತರ ಪ್ರೊಬೇಷನರ್ UPSC ನಡೆಸುವ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಅವರು ನಂತರ ಸಹಾಯಕ ಪೊಲೀಸ್ ಅಧೀಕ್ಷಕರಾಗಿ ನೇಮಕಗೊಂಡಿರುತ್ತಾರೆ. IPS ಅಧಿಕಾರಿಯೊಬ್ಬರು ಅವರ ಸೇವಾವಧಿಯಲ್ಲಿ ಅಧಿಕಾರ ವಹಿಸಿಕೊಳ್ಳುವ ಶ್ರೇಣಿಗಳು ಈ
ಕೆಳಗಿನಂತಿವೆ. ಸಹಾಯಕ ಪೊಲೀಸ್ ಅಧೀಕ್ಷರು 2 ವರ್ಷಗಳ ಪರೀಕ್ಷೆಗಾಗಿ ಉಪವಿಭಾಗ. ಪೊಲೀಸ್ ಅಧೀಕ್ಷಕರು ಅಥವಾ ಉಪ ಪೊಲೀಸ್ ಆಯುಕ್ತರು 4 ವರ್ಷಗಳ ಸೇವೆಯ ನಂತರ. ಜೂನಿಯರ್ ಅಡ್ಮಿನಿಸ್ಟ್ರೇಟಿವ್ ಗ್ರೇಡ್ 9 ವರ್ಷಗಳ ಸೇವೆಯ ನಂತರ. ಆಯ್ಕೆ ಶ್ರೇಣಿ 13 ವರ್ಷಗಳ ಸೇವೆಯ ನಂತರ. ಉಪ ಪೊಲೀಸ್ ಮಹಾನಿರೀಕ್ಷಕರು ಅಥವಾ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಆಗಿ 14 ವರ್ಷಗಳ ಸೇವೆಯ ನಂತರ ಅವರು ಆ ಜಾಗವನ್ನು ತುಂಬುತ್ತಾರೆ. 18 ವರ್ಷಗಳ ಸೇವೆಯ ನಂತರ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗುತ್ತಾರೆ. 25 ವರ್ಷಗಳ ಸೇವೆಯ ನಂತರ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾಗುತ್ತಾರೆ. ಹಾಗೂ ಕೊನೆಯದಾಗಿ 30 ವರ್ಷಗಳ ಸೇವೆಯ ನಂತರ ಪೊಲೀಸ್ ಮಹಾನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಪೊಲೀಸ್ ಮಹಾನಿರ್ದೇಶಕರು ಪೊಲೀಸ್ ಆಯುಕ್ತರು ರಾಜ್ಯ ಅಥವಾ ಮೆಟ್ರೋಪಾಲಿಟನ್ ಸಿಟಿಯ ಸಂಪೂರ್ಣ ಪೊಲೀಸ್ ಪಡೆಯ ಮುಖ್ಯಸ್ಥರಾಗಿರುತ್ತಾರೆ. ಇಡೀ ರಾಜ್ಯದಲ್ಲಿ ಒಟ್ಟಾರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಅವರಿಗೆ ವಹಿಸಲಾಗುತ್ತದೆ. ಅವರ ಕೆಳಗೆ ಹೆಚ್ಚುವರಿ ಡಿಜಿಪಿ ಬಂದಿರುತ್ತಾರೆ. ಇನ್ಸ್ಪೆಕ್ಟರ್ ಜನರಲ್ ಅಥವಾ ಜಂಟಿ ಪೊಲೀಸ್ ಆಯುಕ್ತರು ಅಪರಾಧ ತನಿಖಾ ಇಲಾಖೆ, ವಿಶೇಷ ಶಾಖೆ ಇತ್ಯಾದಿ ವಿಶೇಷ ಪೊಲೀಸ್ ಇಲಾಖೆಗಳ ಮುಖ್ಯಸ್ಥರಾಗಿರುತ್ತಾರೆ.
ಇದಲ್ಲದೆ ಅಧಿಕಾರಿಗಳು ಇಂಟೆಲಿಜೆನ್ಸ್ ಬ್ಯೂರೋ, ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಮತ್ತು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಂತಹ ಸರ್ಕಾರಿ ಸಂಸ್ಥೆಗಳಲ್ಲಿಯೂ ಕೆಲಸ ಮಾಡುತ್ತಾರೆ. ಅವರು ಸಾರ್ವಜನಿಕ ಸೇವಾ ಸಂಸ್ಥೆಗಳಾದ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮತ್ತು ಇತರ ಉದ್ಯಮಗಳಲ್ಲೂ ಅವರು ಕೆಲಸ ಮಾಡುತ್ತಾರೆ. ಈ ಅಧಿಕಾರಿಗಳು ಕೇಂದ್ರ ಸಿಬ್ಬಂದಿ ಯೋಜನೆಯಡಿ ರಾಜ್ಯ ಸಚಿವಾಲಯ ಮತ್ತು ಕೇಂದ್ರ ಸಚಿವಾಲಯದಲ್ಲೂ ಕೆಲಸ ಮಾಡಬಹುದಾಗಿದೆ. ಹಿರಿಯ ಅಧಿಕಾರಿಗಳನ್ನು ಗಡಿ ಭದ್ರತಾ ಪಡೆಯ ಡೈರೆಕ್ಟರ್ ಜನರಲ್, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಮತ್ತು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಡೈರೆಕ್ಟರ್ ಜನರಲ್ ಆಗಿಯೂ ನಿಯೋಜಿಸಲು ಅವಕಾಶವಿರುತ್ತದೆ. ಅವರು ವಿವಿಧ ಅಂತರರಾಷ್ಟ್ರೀಯ ಸಂಸ್ಥೆಗಳಾದ ಕಾನ್ಸುಲೇಟ್ಗಳು ಅಂದರೆ ವಿದೇಶ ಮಿಷನ್ಗಳು, ಯುನೈಟೆಡ್ ನೇಷನ್ಸ್ ಅಂದರೆ ಯುನೈಟೆಡ್ ನೇಷನ್ಸ್, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್, ಇಂಟರ್ಪೋಲ್ ಮತ್ತು ಪ್ರಪಂಚದಾದ್ಯಂತ ರಾಯಭಾರ ಕಚೇರಿಗಳಲ್ಲಿ ರಾಯಭಾರಿ, ಕಾನ್ಸುಲೇಟ್ ಜನರಲ್ ಹಾಗೂ ಡೆಪ್ಯೂಟಿ ಹೈ ಕಮಿಷನರ್, ಹೈ ಕಮಿಷನರ್ ಮತ್ತು ಮೊದಲ ಕಾರ್ಯದರ್ಶಿ ಮುಂತಾದ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಲು ಅವಕಾಶವಿರುತ್ತದೆ ಹಾಗೂ ಕೆಲಸ ಮಾಡುತ್ತಾರೆ. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂದರೆ ಭಾರತೀಯ ಅರಣ್ಯ ಸೇವೆ. ಸ್ವಾತಂತ್ರ್ಯದ ನಂತರ ಭಾರತೀಯ ಅರಣ್ಯ ಸೇವೆಯನ್ನು 1966ರಲ್ಲಿ ಅಖಿಲ ಭಾರತ ಸೇವಾ ಕಾಯ್ದೆ 1951ರ ಅಡಿಯಲ್ಲಿ ಅರಣ್ಯ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಮರುಸ್ಥಾಪನೆಗಾಗಿ ಸ್ಥಾಪಿಸಲಾಯಿತು. ಯುಪಿಎಸ್ಸಿ ನಡೆಸುವ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಅದರ ನೇಮಕಾತಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಇದು ಆಲ್ ಇಂಡಿಯಾ ಸರ್ವಿಸ್ನಲ್ಲಿದ್ದರೂ ಅದರ ಸ್ವರೂಪವು ಸಾಮಾನ್ಯ ನಾಗರಿಕ ಸೇವೆಯಲ್ಲ. ಇದು
ವಿಶೇಷ ಸೇವೆಯಾಗಿದೆ. ಇದನ್ನು ಡಿಪಾರ್ಟ್ಮೆಂಟ್ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ನಿರ್ವಹಿಸುತ್ತದೆ. ಇದು ಸಿಬ್ಬಂದಿ ವಿಷಯಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ಮಾಡುವ ಉಸ್ತುವಾರಿ ವಹಿಸುತ್ತದೆ. ಆಯ್ಕೆಯ ನಂತರ ನೇಮಕಗೊಂಡವರು ಆಲ್ ಇಂಡಿಯಾ ಸರ್ವಿಸ್ ಮತ್ತು ಸೆಂಟ್ರಲ್ ಸರ್ವಿಸ್ನ ಇತರ ಯಶಸ್ವಿ ಅಭ್ಯರ್ಥಿಗಳೊಂದಿಗೆ 3 ತಿಂಗಳ ಅವಧಿಯ ಅಡಿಪಾಯ ಕೋರ್ಸ್ಗೆ ಒಳಗಾಗುತ್ತಾರೆ. ಫೌಂಡೇಶನ್ ಕೋರ್ಸ್ನ ನಂತರ ಪ್ರೊಬೇಷನರ್ಗಳು ತಮ್ಮದೇ ಆದ ಅಕಾಡೆಮಿಗೆ ತೆರಳುತ್ತಾರೆ. ಅದು ಡೆಹ್ರಾಡೂನ್ನಲ್ಲಿರುವ ಇಂಡಿಯನ್ ಫಾರೆಸ್ಟ್ ಇನ್ಸ್ಟಿಟ್ಯೂಟ್ಗೆ 2 ವರ್ಷಗಳ ತರಬೇತಿ ಕೋರ್ಸ್ಗೆ ಹೋಗುತ್ತಾರೆ. ಅದರ ಕೊನೆಯಲ್ಲಿ ಅವರು ಔಪಚಾರಿಕ ಪೋಸ್ಟಿಂಗ್ಗೆ ಮೊದಲು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಾಗಿರುತ್ತದೆ. ದೇಶದ ಅತ್ಯಂತ ಕಷ್ಟಕರವಾದ ಭೂಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಲು ಅವರು ಸಾಕಷ್ಟು ಸಿದ್ಧರಾಗಿರುತ್ತಾರೆ ಎಂದು ಅಧಿಕಾರಿಗಳಿಗೆ ತರಬೇತಿ ನೀಡಲಾಗುತ್ತದೆ. ಏಕೀಕೃತ ಅಖಿಲ ಭಾರತ ನಾಗರಿಕ ಸೇವಾ ಪರೀಕ್ಷೆಯ ಆಧಾರದ ಮೇಲೆ ಯುಪಿಎಸ್ಸಿಯಿಂದ ಕೇಂದ್ರ ಸೇವೆಗಳ ವರ್ಗ 1 ಮತ್ತು 2ಗೆ ನೇಮಕಾತಿ ಮಾಡಲಾಗುತ್ತದೆ. ಕೇಂದ್ರ ಸೇವೆಗಳ ವರ್ಗ 1ಗೆ ನೇಮಕಗೊಂಡವರು ತಮ್ಮ ಮೊದಲ ಪೋಸ್ಟಿಂಗಿಗೆ ಹೋಗುವ ಮೊದಲು ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್, ಮಸೂರಿ ಮತ್ತು ಇತರ ಕೇಂದ್ರೀಯ ತರಬೇತಿ ಸಂಸ್ಥೆಗಳಲ್ಲಿ 5 ತಿಂಗಳ ಅಡಿಪಾಯ ಕೋರ್ಸ್ನ ತರಬೇತಿಗೆ ಹಾಜರಾಗಬೇಕಾಗುತ್ತದೆ. ಕೇಂದ್ರ ಸೇವೆಗಳು ಏಕಕ್ರಿಯಾತ್ಮಕ ಮತ್ತು ಪ್ರಕೃತಿಯಲ್ಲಿ ವಿಶೇಷವಾಗಿರುವುದರಿಂದ ಪಠ್ಯಕ್ರಮ ತರಬೇತಿಯು ಆಲ್ ಇಂಡಿಯಾ ಸರ್ವಿಸ್ಗಿಂತ ಭಿನ್ನವಾಗಿದೆ. ಅಧ್ಯಯನದ ಕೋರ್ಸ್ಗಳು ಕೆಲಸದ ಮೇಲೆ ನೇರವಾದ ಬೇರಿಂಗ್ ಅನ್ನು ಹೊಂದಿರುತ್ತವೆ. ನಿರ್ದಿಷ್ಟ ಸೇವೆಯ ಸದಸ್ಯರು ಅದನ್ನು ನಿರ್ವಹಿಸಬೇಕು. ಅವರ ತರಬೇತಿಯ ಕೊನೆಯಲ್ಲಿ ಪ್ರೊಬೇಷನರ್ ಮೊದಲ ಪೋಸ್ಟಿಂಗ್ನಂತೆ ಅವರು ಸೇರಲಿರುವ ಅವರ ಕೆಲಸಕ್ಕೆ ನೇರವಾಗಿ ಸಂಬಂಧಿಸಿದ ಕೋರ್ಸ್ಗಳಲ್ಲಿ ಇಲಾಖಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೆ. ಸೆಂಟ್ರಲ್ ಸರ್ವಿಸ್ಗೆ ನೇಮಕಗೊಂಡವರು ನಿರಂತರವಾಗಿ ಕೆಲಸದ ತರಬೇತಿಯನ್ನು ಪಡೆಯಬೇಕು. ಈ ಸೇವೆಗಳ ದಿನನಿತ್ಯದ ಆಡಳಿತವು ವೈಯಕ್ತಿಕ ಸಚಿವಾಲಯದ ಅಡಿಯಲ್ಲಿ ನಿಂತಿದೆ.
ಅದರ ಅಡಿಯಲ್ಲಿ ಪೋಸ್ಟ್ಗಳು ಅಸ್ತಿತ್ವದಲ್ಲಿವೆ. ಜೊತೆಗೆ ಸಿಬ್ಬಂದಿ ಇಲಾಖೆ ಸೇವೆಯ ಷರತ್ತುಗಳನ್ನು ನಿರ್ಧರಿಸುತ್ತದೆ ಮತ್ತು ಹಣಕಾಸು ಸಚಿವಾಲಯವು ವೇತನ ಮಾಪಕಗಳು ಮತ್ತು ವೇತನದ ನಿಗದಿ, ಇನ್ಕ್ರಿಮೆಂಟ್ಗಳ ಅನುದಾನ, ನಿವೃತ್ತಿಯ ಮೇಲೆ ಪಿಂಚಣಿ ಮತ್ತು ಗ್ರ್ಯಾಚ್ಯುಟಿಯ ನಿಗದಿ, ಭವಿಷ್ಯ ನಿಧಿಗೆ ಸಂಬಂಧಿಸಿದ ಅಂಶ ಇತ್ಯಾದಿಗಳಂತಹ ಇತರ ಹಣಕಾಸಿನ ಅಂಶಗಳನ್ನು ನಿರ್ಧರಿಸುತ್ತದೆ. ಸಾರಾಂಶ: ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಆಲ್ ಇಂಡಿಯಾ ಸರ್ವೀಸಸ್ ಅನ್ನು ಹೊಂದಲು ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಗಳಿಗೆ ಅರ್ಹತೆ ಮತ್ತು ಪ್ರತಿಭೆ ಆಧಾರಿತ ಆಡಳಿತ ಸಿಬ್ಬಂದಿಯನ್ನು ಒದಗಿಸುವ ಮುಖ್ಯ ಪರಿಗಣನೆಗಳನ್ನು ನೋಡಬಹುದು. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಪರ್ಕವನ್ನು ಸುಲಭಗೊಳಿಸುವುದು, ಆಡಳಿತದ ಮಾನದಂಡಗಳಲ್ಲಿ ಏಕರೂಪತೆಯನ್ನು ತರುವುದು ಹಾಗೂ ಕೋಮು ಅಥವಾ ಪಕ್ಷಪಾತದಿಂದ ಮುಕ್ತವಾಗಿರುತ್ತವೆ. ಸೇವೆಗಳಲ್ಲಿ ಸಂತೃಪ್ತಿ ಮತ್ತು ಭದ್ರತೆಯ ಪ್ರಜ್ಞೆಯನ್ನು ಖಚಿತಪಡಿಸಿಕೊಳ್ಳುತ್ತವೆ. ಆಲ್ ಇಂಡಿಯಾ ಸರ್ವೀಸ್ ಅನ್ನು ರಾಷ್ಟ್ರೀಯ ಏಕೀಕರಣದ ಭದ್ರಕೋಟೆ ಎಂದು ಪರಿಗಣಿಸಲಾಗುತ್ತದೆ. ಆಲ್ ಇಂಡಿಯಾ ಸರ್ವೀಸ್ನ ಸದಸ್ಯರು ಅಖಿಲ ಭಾರತ ದೃಷ್ಟಿಕೋನವನ್ನು ಹೊಂದಿದ್ದಾರೆಂದು ಭಾವಿಸಲಾಗಿದೆ. ರಾಷ್ಟ್ರೀಯ ಏಕೀಕರಣವನ್ನು ತರಲು ಮತ್ತು ಅದನ್ನು ಎತ್ತಿ ಹಿಡಲು ಆಲ್ ಇಂಡಿಯಾ ಸರ್ವೀಸ್ ಪ್ರಮುಖ ಪಾತ್ರ ವಹಿಸುತ್ತದೆ. ಆಲ್ ಇಂಡಿಯಾ ಸರ್ವೀಸ್ನ ಸದಸ್ಯರನ್ನು ಅಖಿಲ ಭಾರತ ಆಧಾರದ ಮೇಲೆ ನೇಮಕ ಮಾಡಲಾಗಿರುವುದರಿಂದ ಇದು ಪ್ರಜಾಪ್ರಭುತ್ವದ ಏಕೀಕರಣವನ್ನು ಉಳಿಸಿಕೊಳ್ಳಲು ಒಲವು ತೋರುತ್ತದೆ. ಆಲ್ ಇಂಡಿಯಾ ಸರ್ವೀಸ್ ಅನ್ನು ರಾಷ್ಟ್ರೀಯ ಏಕೀಕರಣದ ಭದ್ರಕೋಟೆ ಎಂದು ಪರಿಗಣಿಸಲಾಗುತ್ತದೆ. ಆಲ್ ಇಂಡಿಯಾ ಸರ್ವೀಸ್ನ ಸದಸ್ಯರು ಅಖಿಲ ಭಾರತ ದೃಷ್ಟಿಕೋನವನ್ನು ಹೊಂದಿದ್ದಾರೆಂದು ಭಾವಿಸಲಾಗಿದೆ. ರಾಷ್ಟ್ರೀಯ ಏಕೀಕರಣವನ್ನು ತರಲು ಮತ್ತು ಅದನ್ನು ಎತ್ತಿ ಹಿಡಿಯಲು ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಪ್ರಜಾಪ್ರಭುತ್ವದ ಏಕೀಕರಣವನ್ನು ಉಳಿಸಿಕೊಳ್ಳಲು ಒಲವು ತೋರುತ್ತದೆ. ಸೈದ್ಧಾಂತಿಕವಾಗಿ ಆಲ್ ಇಂಡಿಯಾ ಸರ್ವೀಸ್ನ ಈ ವೈಶಿಷ್ಟ್ಯವು ಪ್ರಭಾವಶಾಲಿಯಾಗಿದೆ ಎಂದು ತೋರುತ್ತದೆ. ಆದರೆ ಇಂದು ಯುವಜನರು ಆಲ್ ಇಂಡಿಯಾ ಸರ್ವೀಸ್ಗೆ ಸೇರಲು ಒಲವು ತೋರುತ್ತಿಲ್ಲ ಎಂದು ಕೆಲವು ಅಧ್ಯಯನಗಳು ಸೂಚಿಸಿವೆ. ಇಂತಹ ಪರಿಸ್ಥಿತಿಯು ಭಾಗಶಃ ಸರ್ಕಾರದ ಮೀಸಲಾತಿ ನೀತಿ ಮತ್ತು ಅದೇ ಸಮಯದಲ್ಲಿ ಸಂಭಾವನೀಯ ಮತ್ತು ಪ್ರತಿಷ್ಠಿತ ಅವಕಾಶಗಳ ಲಭ್ಯತೆಗೆ ಕಾರಣವೆಂದು ಹೇಳಬಹುದು. ಖಾಸಗೀಕರಣ ಮತ್ತು ಉದಾರೀಕರಣ ಯುಗದಲ್ಲಿ ವಿವಿಧ ಬಹುರಾಷ್ಟ್ರೀಯ ಕಂಪನಿಗಳು ಅಖಾಡವನ್ನು ಪ್ರವೇಶಿಸಿವೆ. ಇದು ಮೊದಲು ಸಾರ್ವಜನಿಕರ ವಲಯದ ವಿಶೇಷ ಮೀಸಲು ಸಹ ಆಗಿತ್ತು. ಇದಲ್ಲದೆ ಸರ್ಕಾರದ ಎಲ್ಲ ಉನ್ನತ ಹುದ್ದೆಗಳು ಕೇಂದ್ರ ಅಥವಾ ರಾಜ್ಯವಾಗಿರಲಿ ಹೆಚ್ಚಾಗಿ IAS IPS ಅಧಿಕಾರಿಗಳು ಆಕ್ರಮಿಸಿಕೊಂಡಿದ್ದಾರೆ. ಇದು ರಾಜ್ಯ ಸಿವಿಲ್ ಸೇವೆಗಳಿಗೆ ಸೇರಿದ ಅಧಿಕಾರಿಗಳ ಬಡ್ತಿ ಭವಿಷ್ಯವನ್ನು ಹೇಗಾದರೂ ಅಡ್ಡಿಪಡಿಸುತ್ತದೆ. ರಾಜ್ಯ ಸಿವಿಲ್ ಸೇವೆಗಳಿಗೆ ಸೇರಿದ ಅಧಿಕಾರಿಗಳು ಉನ್ನತ ಹುದ್ದೆಗೆ ಬಡ್ತಿ ಪಡೆದರೂ ರಾಜ್ಯ ಮಟ್ಟದ ಪೌರ ಕಾರ್ಮಿಕರಿಗೆ ಅವಕಾಶ ಕಲ್ಪಿಸಲು ವ್ಯವಸ್ಥೆಯನ್ನು ಹೆಚ್ಚು ಹೊಂದಿಕೊಳ್ಳಬೇಕು ಎಂದು ಹೇಳುವುದಾದರೆ, ಆಲ್ ಇಂಡಿಯಾ ಸರ್ವೀಸ್ ಕೇಂದ್ರ ಮತ್ತು ಕೇಂದ್ರದ ನಡುವೆ ಸಂವಹನದ ಪ್ರಮುಖ ಮಾರ್ಗವನ್ನು ಒದಗಿಸುತ್ತದೆ ಎಂದು ಹೇಳುವುದು ಸರಿಯಾಗಿರಬಹುದು.
ರಾಜ್ಯಗಳು ಮತ್ತು ಒತ್ತಡದ ಸಮಯದಲ್ಲಿ ಈ ಸಂಸ್ಥೆಯು ಸಂವಿಧಾನದ ಫೆಡರಲ್ ಮನೋಭಾವವನ್ನು ಅಖಂಡವಾಗಿಡಲು ಸಹಾಯ ಮಾಡುವ ಏಕೈಕ ಮಾಧ್ಯಮವಾಗಿದೆ.